ನಮಸ್ಕಾರ ರೀ ಎಲ್ಲರಿಗೂ. ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ ಎಲ್ಲರಿಗೂ. ಇವತ್ತು ನಾವು ಯುಗಾದಿ ಸ್ಪೆಷಲ್ ಪಾನಕ ಮತ್ತು ಬೇವು ಬೆಲ್ಲನ ರೆಡಿ ಮಾಡೋದು ಈ ವಿಡಿಯೋದಾಗ ನೋಡೋಣ ರೀ. ಅದ್ರ ಸಲುವಾಗಿ ನಾ ಇಲ್ಲಿ 2 ಸ್ಪೂನ್ ಆಗುವಷ್ಟು ಶೇಂಗಾ, ಆಮೇಲೆ 2 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ, ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ 2 ಸ್ಪೂನ್ ಆಗುವಷ್ಟು ಪುಟಾಣಿ, 1-2 ಸ್ಪೂನು ಆಗುವಷ್ಟು ಬೆಲ್ಲ, ಅದ್ರ ಜೊತೆಗೆ 4-5 ಎಲೆ ಬೇವಿನ ಎಲೆ ತೊಗೊಂಡೇನಿ ರೀ. ಈಗ ಇದನ್ನೆಲ್ಲನೂ ಏನು ಮಾಡೋಣ ಅಂತಂದ್ರೆ ಸಣ್ಣಂಗೆ ಪೌಡ್ರ್ ಮಾಡ್ಕೊಂಬಿಡೋಣ ರೀ. ನೋಡಿರಿ, ಈ ರೀತಿ ನಮ್ದು ಈಗ ಬೇವು ಬೆಲ್ಲ ರೆಡಿ ಆಗ್ಬಿಡುತ್ತೆ ರೀ 1 ನಿಮಿಷದಾಗನ. ಇದ್ರ ಜೊತೆಗೆ ಒಂದಿಷ್ಟು ಬೇವಿನ ಹೂವುಗಳನ್ನು ಸೇರಿಸ್ಕೊಂಡು ನಾವು ಬೇವು ಬೆಲ್ಲನ ಸವಿಬೋದು ನೋಡ್ರಿ ಈ ಯುಗಾದಿಗೆ. ಇದು ಬೇವು ಬೆಲ್ಲದಿಂದ ಏನಪ್ಪ ಅಂತಂದ್ರೆ ಪಾನೀಯ ಹೆಂಗೆ ಮಾಡೋದು ಅಂತಂದು ನಾ ಇವತ್ತು ತೋರಿಸ್ತೀನಿ ರೀ. ನೋಡಿರಿ, ಈ ರೀತಿ ಬೇವು ಬೆಲ್ಲ ನಮ್ದು ರೆಡಿ ಆಗಿಬಿಟ್ಟೈತೆ ರೀ. ಎಲ್ಲರೂ ನಿಮ್ಮ ಮನೆ ಒಳಗೂ ಟ್ರೈ ಮಾಡಿರಿ. ಈಗ ಯುಗಾದಿ ಸ್ಪೆಷಲ್ ಪಾನೀಯ ಮಾಡೋ ಸಲುವಾಗಿ ನಾ ಇಲ್ಲಿ 2 ಸ್ಪೂನ್ ಆಗುವಷ್ಟು ಹುಣಸೆಕಾಯಿ ತೊಗೊಂಡು ನೀರೊಳಗೆ 10 ನಿಮಿಷ ನೆನೆಸಿಡ್ತೇನೆ ರೀ. ಈಗ ಹುಣಸೆಕಾಯಿ ಎಲ್ಲನೂ ನೆನೆದು ಬಿಟ್ಟೈತಿ. ಅದನ್ನು ಕೈಯಿಂದ ಸ್ವಲ್ಪ ಸಿಕ್ಕಿ ಏನು ಮಾಡೋಣ ಅಂತಂದ್ರೆ ಅದರದ್ದು ರಸ ತಗೊಂಬಿಡೋಣ ರೀ. ಈಗ ನೋಡಿರಿ, ಈ ರೀತಿ ನಾವು ಕಿವುಚಿದೀವಿ ಅಂತಂದ್ರೆ ಹುಣಸೆಕಾಯಿ ಎಲ್ಲನೂ ಏನಾಗತ್ತೈತಿ, ಈಗ ಸ್ವಲ್ಪ ರಸ ಬಿಡತೈತಿ ರೀ. ಇದಾದ ಕೂಡಲೇ ಏನಪ್ಪ ಅಂತಂದ್ರೆ ಸ್ವಲ್ಪ ಮಾವಿನಕಾಯಿ ಹೆಚ್ಚಿ ತೊಗೊಳತ್ತೀನಿ ರೀ. ನಾ ಇಲ್ಲಿ ಮಾವು, ಬೇವು, ಬೆಲ್ಲ ಎಲ್ಲನೂ ಯುಗಾದಿ ದಿನ ತಿನ್ನಬೇಕು ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ನಾವು ಈ ರೀತಿ ತಂಪು ಪಾನೀಯನ ಮಾಡ್ಕೊಂಡು ಕುಡ್ದೀವಿ ಅಂತಂದ್ರೆ ಹೆಲ್ದಿ ಆಗಿರ್ತೈತಿ ನೋಡಿರಿ. ಯುಗಾದಿದು ಸ್ಪೆಷಲ್ ಆಗಿರ್ತೈತಿ ಮತ್ತು ಕುಡಿಯೋಕ್ಕೂ ಸ್ವಲ್ಪ ಟೇಸ್ಟಿಯಾಗಿರ್ತೈತಿ ರೀ. ನಮಗೆ ಎಷ್ಟು ಬೇಕು ಹುಳಿ ಅಷ್ಟು ನೋಡ್ಕೊಂಡು ಮಾವಿನಕಾಯಿನ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ನಾ ಇಲ್ಲಿ 1-2 ಸ್ಪೂನ್ ಆಗುವಷ್ಟು ಹೆಚ್ಚಿದ ಮಾವಿನಕಾಯಿನ ತೊಗೋತೀನಿ ರೀ. ನೋಡಿರಿ, ಇಷ್ಟು 2 ಸ್ಪೂನ್ ಆಗುವಷ್ಟು ಹೆಚ್ಚಿದ ಮಾವಿನಕಾಯಿನ ನಾನು ತೊಗೊಳತ್ತೀನಿ. ಈಗ ಪಾನೀಯ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಹುಣಸೆ ಹಣ್ಣಿನ ರಸ ತೆಗೆದು ಇಟ್ಕೊಂಡಿದ್ದೀವಲ್ಲ ರೀ, ಅದನ್ನು ನಾವು 1 ಸ್ಪೂನ್ ಹಾಕ್ಕೊಳತ್ತೀನಿ ರೀ 1 ಗ್ಲಾಸಿಗೆ. ನಿಮಗೆ ಹುಳಿ ಎಷ್ಟು ಬೇಕು ಅದನ್ನು ನೋಡಿ ನೀವು ಯೂಸ್ ಮಾಡ್ಕೋಬೋದು ರೀ. ಇದಾದ ಕೂಡಲೇ ಪೌಡ್ರ್ ಮಾಡಿ ಇಟ್ಕೊತಿದ್ದೀವಲ್ಲ ರೀ ಬೇವು ಬೆಲ್ಲದ್ದು, ಅದನ್ನು ಏನು ಮಾಡತ್ತೀನಿ ಈಗ 1 ಸ್ಪೂನು 2 ಗ್ಲಾಸ್ ಒಳಗೂ ಸೇರಿಸ್ಕೊಳತ್ತೀನಿ ನೋಡಿರಿ. ಈಗ ಇದಕ್ಕೇನಪ್ಪ ಅಂತಂದ್ರೆ ನಾವು ಪಾನೀಯ ಮಾಡಿದ್ದೀವಿ ಅಂತಂದ್ರೆ ಸ್ವಲ್ಪ ರುಚಿ ಕಡಿಮೆ ಆಗ್ತೈತಿ. ಅದ್ರ ಸಲುವಾಗಿ ನಾವಿಲ್ಲೇ ಇದಕ್ಕೆ ಇನ್ನೂ ಅರ್ಧ ಸ್ಪೂನ ಬೆಲ್ಲ ಸೇರಿಸ್ಕೋಬೇಕ್ರಿ 1 ಗ್ಲಾಸಿಗೆ. ಇದ್ರ ಜೊತೆಗೆ ಹೆಚ್ಚಿಟ್ಟಿದ್ದ ಮಾವಿನಕಾಯಿನೂ 1 ಸ್ಪೂನ 2 ಗ್ಲಾಸಿಗೂ ಹಾಕ್ಕೊಳತ್ತೀನಿ ರೀ. ನಾ ಇಲ್ಲೇ 2 ಗ್ಲಾಸ್ ಆಗುವಷ್ಟು ಪಾನಕನ ರೆಡಿ ಮಾಡ್ಕೊಳತ್ತೀನಿ ರೀ ಇವತ್ತು. ಈಗ ನೋಡಿರಿ, 2 ಗ್ಲಾಸಿಗೂ ನೀರು ಹಾಕ್ಕೊಳತ್ತೀನಿ ರೀ 2 ಗ್ಲಾಸ್. ಅಗದಿ ಸಿಂಪಲ್ ರೆಸಿಪಿ ಐತ್ರಿ ಮತ್ತು ಬಹಳಷ್ಟು ಹೆಲ್ದಿ ಆದಂಥ ರೆಸಿಪಿ ಐತಿ. ಈಗ ಇದನ್ನೆಲ್ಲನೂ ಸೇರಿಸಿ ಒಂದು ಸ್ವಲ್ಪ ಚೆಂದಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂತಂದ್ರೆ ನಮಗೆ ತಂಪು ಬೇಕಿತ್ತು ಅಂತಂದ್ರೆ ನಾವು ಐಸ್ ಕ್ಯೂಬ್ ಹಾಕ್ಕೋಬೋದು ರೀ. ಇಲ್ಲೇ ಸ್ವಲ್ಪ ನಾ ಬೇವಿನ ಹೂಗಳನ್ನು ಹಾಕ್ಕೊಳತ್ತೀನಿ ರೀ. ಈಗ ನಮಗೆ ತಂಪಾದ ಪಾನೀಯ ಬೇಕು ಅಂತಂದ್ರೆ ನಾವು ಐಸ್ ಕ್ಯೂಬನ್ನು ಯೂಸ್ ಮಾಡ್ಬೋದು. ನಾ ಈಗ 1 ಗ್ಲಾಸಿಗೆ 1 ಐಸ್ ಕ್ಯೂಬನ್ನು ಯೂಸ್ ಮಾಡತ್ತೀನಿ ರೀ. ಐಸ್ ಕ್ಯೂಬ್ ಎಲ್ಲನೂ ಕರಗುವವರೆಗೂ ಏನಪ್ಪ ಅಂತಂದ್ರೆ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ತಂಪಾದ ಯುಗಾದಿ ಪಾನೀಯ ನಮಗೀಗ ರೆಡಿ ಆಗ್ತೈತೆ ನೋಡಿರಿ. ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಕುಡಿಬೇಕಾದ್ರೆ ಸ್ವಲ್ಪ ಕಹಿ ಅನ್ನಿಸ್ತೈತಿ, ಆದ್ರೆ ಆರೋಗ್ಯಕ್ಕೆ ಇದು ಬಹಳಷ್ಟು ಒಳ್ಳೆಯದಾದಂಥದ್ದು ಒಂದು ಪಾನಕ ಐತ್ರಿ. ನೋಡಿರಿ, ಹೆಲ್ದಿ ಆದಂಥದ್ದು ನಮ್ಮದು ಪಾನಕ 5-6 ನಿಮಿಷದೊಳಗೆ ರೆಡಿ ಆಗೈತೆ ರೀ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಇನ್ನೊಂದು ಸರಿ ಧನ್ಯವಾದಗಳು.